ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದು ಪಾಳು ಬಿದ್ದಿರುವ ಬಾವಿ ಹತ್ತಿರ 5 ಕಪ್ಪೆಗಳು ವಾಸವಾಗಿದ್ದವು. ಅವು 5 ಕಪ್ಪೆಗಳು ಯಾವಾಗಲೂ ಅನ್ಯೋನ್ಯವಾಗಿದ್ದವು. ಅದರಲ್ಲಿ 3 ಕಪ್ಪೆಗಳು ಆಯ ತಪ್ಪಿ ಬಾವಿಯೊಳಗೆ ಬಿದ್ದು ಬಿಟ್ಟವು. ಇದರಿಂದಾಗಿ ಮೇಲಿನ 2 ಕಪ್ಪೆಗಳು ಅದಕ್ಕೆ ಆ ಬಿದ್ದಿರುವ ಕಪ್ಪೆಗಳನ್ನು ನೋಡಿ ನಗತೊಡಗಿದವು. ಆ 3 ಕಪ್ಪೆಗಳು ಮೇಲೆ ಬರಲು ಪ್ರಯತ್ನ ಮಾಡುತ್ತಲೇ ಇದ್ದವು. ಇದನ್ನು ನೋಡಿ ಮೇಲಿರುವ ಕಪ್ಪೆಗಳು, ನಿಮ್ಮಿಂದ ಬರಲು ಸಾಧ್ಯವಿಲ್ಲ, ನೀವು ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಳ್ಳಿ ಎಂದು ಹೇಳತೊಡಗಿದವು. ಕೊನೆಗೆ ಆ 3ರಲ್ಲಿ 1 ಕಪ್ಪೆ ಮಾತ್ರ ಮೇಲೆ ಬರಲು ಪ್ರಯತ್ನ ಮಾಡಲೇ ಇಲ್ಲ, ಒಂದು ಮೂಲೆಯಲ್ಲಿ ಹೋಗಿ ಕುಳಿತು ಬಿಟ್ಟಿತ್ತು. ಇದರಿಂದಾಗಿ 2 ಕಪ್ಪೆಗಳು ಸುಮ್ಮನೆ ಕೂಡಲಿಲ್ಲ. ಅವು ಸಹಿತ ಮೇಲೆ ಬರಲು ಪ್ರಯತ್ನ ಮಾಡುತ್ತಿದ್ದವು. ಆದರೂ ಸಹಿತ ಮೇಲಿರುವ 2 ಕಪ್ಪೆಗಳು, ನಿಮ್ಮಿಂದ ಬರಲು ಸಾಧ್ಯವಿಲ್ಲ, ಬಾವಿ ತುಂಬ ಆಳವಾಗಿದೆ, ನೀವು ಒಂದು ಮೂಲೆಯಲ್ಲಿ ಕುಳಿತು ಬಿಡಿ ಎಂದು ಹೇಳತೊಡಗಿದವು. ಇದರಿಂದಾಗಿ ಈ ಮೇಲಿನವರ ಮಾತುಗಳನ್ನು ನಂಬಿ 2ನೇ ಕಪ್ಪೆ ಸಹಿತ ನಂಬಿಕೊಂಡಿತ್ತು. ಆ ಮೇಲಿನವರ ಮಾತು ಹೇಳುತ್ತಿರುವುದು ನಿಜವಿರಬಹುದೆಂದು ನಂಬಿ ಮೂಲೆಯಲ್ಲಿ ಹೋಗಿ ಕುಳಿತು ಬಿಟ್ಟವು. ಆದರೆ 3ನೇ ಕಪ್ಪೆ ಪ್ರಯತ್ನ ಮಾಡುತ್ತಲೇ ಇತ್ತು. ಕೊನೆಗೆ ಅದು ಮೇಲೆ ಬರುವ ಪ್ರಯತ್ನ ಮಾಡುತ್ತಿರುವುದನ್ನು ನೋಡಿ ಮೇಲಿರುವ 2 ಕಪ್ಪೆಗಳು, ನಿಮ್ಮಿಂದ ಇದು ಮೇಲೆ ಬರಲು ಸಾಧ್ಯವಿಲ್ಲ, ಈಗಾಗಲೇ 2 ಕಪ್ಪೆಗಳು ಮೂಲೆಯಲ್ಲಿ ಕುಳಿತುಕೊಂಡಿವೆ, ನೀನು ಹೋಗಿ ಮೂಲೆಯಲ್ಲಿ ಕುಳಿತು ಬಿಡು, ನಿನ್ನ ಪ್ರಯತ್ನ ವಿಫಲವಾಗುತ್ತದೆ, ಮತ್ತೆ ಮತ್ತೆ ಬೀಳುತ್ತೀಯಾ ಎಂದು ಹೇಳತೊಡಗಿದವು. ಆದರೆ 3ನೇ ಕಪ್ಪೆ ಮೇಲಿನವರ ಮಾತನ್ನು ಕೇಳಲೇ ಇಲ್ಲ, ಪ್ರಯತ್ನ ಮಾಡುತ್ತಲೇ ಇತ್ತು. ಕೊನೆಗೆ ಆ ಪ್ರಯತ್ನ ಪಟ್ಟು ಮೇಲೆ ಬಂತು. ಇದನ್ನು ನೋಡಿ ಆ 2 ಕಪ್ಪೆಗಳು ಗಾಬರಿಗೊಂಡವು. ನಿಮಗೊಂದು ಗೊತ್ತಾ, ಈ 3 ಕಪ್ಪೆಗಳಲ್ಲಿ 3ನೇ ಕಪ್ಪೆ ಹೇಗೆ ಬಂತು ಮೇಲಡೆ ಅಂದರೆ, ಆ 3ನೇ ಕಪ್ಪೆ ಕಿವುಡವಾಗಿತ್ತು. ಮೇಲಿನವರ ಮಾತು ಅದಕ್ಕೆ ಕೇಳಿ ಬರುತ್ತಿರಲಿಲ್ಲ. ಹಾಗಾಗಿ ತಾನು ಪ್ರಯತ್ನ ಪಟ್ಟು ಮೇಲಡೆ ಬಂದೇ ಬಿಡ್ತು. ಒಂದು ವೇಳೆ ಅವರ ಮಾತು ಕೇಳಿಸಿಕೊಂಡಿದ್ರೆ ಆ 3ನೇ ಕಪ್ಪೆಯೂ ಸಹಿತ ಆ 2 ಕಪ್ಪೆಗಳಂತೆ ಕೆಳಗೆ ಕುಳಿತು ಬಿಡುತ್ತಿತ್ತು. ಅಂದರೆ ಸಾಧನೆ ಮಾಡುವವರು ಯಾವಾಗಲೂ 3ನೇವರ ಮಾತು ಅಂದರೆ ಇನ್ನೊಬ್ಬರ ಮಾತನ್ನು ಕೇಳಬಾರದು. ನಾವು ಪ್ರಯತ್ನ ಮಾಡುತ್ತಲೇ ಇರಬೇಕು. ಆದಾಗ ಮಾತ್ರ ನಾವು ಆ 3ನೇ ಕಪ್ಪೆಯಂತೆ ಮೇಲೆ ಏನಾದರೂ ಒಂದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.